4 ತಿಂಗಳಿಂದ ಸಾಮಾಜಿಕ ಭದ್ರತಾ ವೇತನ ಸ್ಥಗಿತ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವೃದ್ಧರ ಆಕ್ರೋಶ. ಜಾತಿ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದರೂ ಹಣವಿಲ್ಲ. ಕೊರಟಗೆರೆಯಲ್ಲಿ ರೈತ ಸಂಘ ಹಸಿರು ಸೇನೆ ಪ್ರತಿಭಟನೆ. ತಕ್ಷಣ ವೇತನ ಬಿಡುಗಡೆಗೆ ಆಗ್ರಹ. ಚನ್ನಗಿರಿ, ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಹೋಬಳಿಯ ಕೊರಟಗೆರೆ ಗ್ರಾಮದಲ್ಲಿ ಕಳೆದ 3-4 ತಿಂಗಳಿಂದ ವೃದ್ಧಾಪ್ಯ ವೇತನ, ವಿಧವಾ ವೇತನ ಹಾಗೂ ಅಂಗವಿಕಲರ ವೇತನಗಳು ಸಮರ್ಪಕವಾಗಿ ಬಿಡುಗಡೆಯಾಗದೆ ಸುಮಾರು 120ಕ್ಕೂ ಹೆಚ್ಚು ಫಲಾನುಭವಿಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಸರ್ಕಾರ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು, ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ಆರೋಪಿಸಿದಂತೆ ಸರ್ಕಾರ ಹಾಗೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಫಲಾನುಭವಿಗಳಿಂದ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ದಾಖಲೆಗಳನ್ನು ಸಲ್ಲಿಸುವಂತೆ ಸೂಚಿಸಿದರು. ಬಹುತೇಕ ಫಲಾನುಭವಿಗಳು ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿದರೂ ತಿಂಗಳುಗಳು ಕಳೆದರೂ ವೇತನ ಬಿಡುಗಡೆಯಾಗಿಲ್ಲ. ಕಚೇರಿಗಳಿಗೆ ಅಲೆದಾಡಿದರೂ ಸಮರ್ಪಕ ಉತ್ತರ ದೊರೆಯುತ್ತಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ವಿಳಂಬ ಧೋರಣೆಯಿಂದ ವೃದ್ಧರು, ವಿಧವೆಯರು ಹಾಗೂ ಅಂಗವಿಕಲರು ಸಂಕಷ್ಟದ ಜೀವನ ನಡೆಸುವಂತಾಗಿದೆ ಎಂದು ಆರೋಪಿಸಿದರು. ವೃದ್ಧಾಪ್ಯದಲ್ಲಿರುವ ಅನೇಕರು ಅನಾರೋಗ್ಯದಿಂದ ಬಳಲುತ್ತಿದ್ದು, ಮಾಸಿಕ ವೇತನವೇ ಅವರ ಔಷಧೋಪಚಾರ, ಆಹಾರ ಹಾಗೂ ದೈನಂದಿನ ಜೀವನ ನಿರ್ವಹಣೆಗೆ ಪ್ರಮುಖ ಆಧಾರವಾಗಿದೆ. 4 ತಿಂಗಳಿಂದ ಹಣ ಜಮೆಯಾಗದ ಕಾರಣ ಹಲವಾರು ಔಷಧಿ ಖರೀದಿಸಲು ಸಾಧ್ಯವಾಗದೆ ಸಾಲ ಮಾಡಿ ಜೀವನ ಸಾಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವರನ್ನ ಕುಟುಂಬ ಸದಸ್ಯರು ನಿರ್ಲಕ್ಷಿಸುತ್ತಿರುವುದರಿಂದ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳೇ ಅವರ ಬದುಕಿನ ಆಸರೆಯಾಗಿವೆ ಎಂದು ಪ್ರತಿಭಟನಾಕಾರರು ಕಳವಳ ವ್ಯಕ್ತಪಡಿಸಿದರು. ವೃದ್ಧ ರೈತ ಜಯಪ್ಪ ಮಾತನಾಡಿ, ಸುಮಾರು 120ಕ್ಕೂ ಹೆಚ್ಚು ವೃದ್ಧರಿಗೆ 4 ತಿಂಗಳಿಂದ ವೇತನ ಬಂದಿಲ್ಲ. ಔಷಧಿ, ಆಹಾರ ಹಾಗೂ ಚಿಕಿತ್ಸೆಗಾಗಿ ಹಣವಿಲ್ಲದೆ ನರಳುತ್ತಿದ್ದೇವೆ. ಈ ವಯಸ್ಸಿನಲ್ಲಿ ಕಚೇರಿಗಳಿಗೆ ಅಲೆದಾಡುವುದು ಸಾಧ್ಯವಿಲ್ಲ. ಅಧಿಕಾರಿಗಳು ನಮ್ಮ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ. ಕೂಡಲೇ ಬಾಕಿ ಇರುವ ವೇತನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು. ರೈತ ಸಂಘದ ಅಧ್ಯಕ್ಷ ರುದ್ರಪ್ಪ ಮಾತನಾಡಿ, ಇದುವರೆಗೆ ಸಾಮಾಜಿಕ ಭದ್ರತಾ ವೇತನಗಳಿಗೆ ಈ ರೀತಿಯ ದಾಖಲೆಗಳ ಹೆಸರಿನಲ್ಲಿ ಫಲಾನುಭವಿಗಳನ್ನ ಸಂಕಷ್ಟಕ್ಕೆ ತಳ್ಳಿರಲಿಲ್ಲ. ಈಗ ಏಕಾಏಕಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಕಡ್ಡಾಯಗೊಳಿಸಿ ಸಲ್ಲಿಸದವರಿಗೂ ವೇತನ ನೀಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ವೃದ್ಧರು, ವಿಧವೆಯರು ಮತ್ತು ಅಂಗವಿಕಲರನ್ನ ಕಚೇರಿಗಳಿಗೆ ಅಲೆದಾಡಿಸುವುದು ಮಾನವೀಯತೆಯ ವಿರುದ್ಧವಾಗಿದೆ. ಸಾಮಾಜಿಕ ಭದ್ರತಾ ಯೋಜನೆಗಳ ಉದ್ದೇಶವೇ ದುರ್ಬಲ ವರ್ಗಗಳಿಗೆ ನೆರವಾಗುವುದು. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಯೋಜನೆಗಳು ಫಲಾನುಭವಿಗಳಿಗೆ ತಲುಪುತ್ತಿಲ್ಲ ಎಂದು ಆರೋಪಿಸಿದರು. ಪ್ರತಿಭಟನಾಕಾರರು ರಾಜ್ಯದ ಹಲವು ಭಾಗಗಳಲ್ಲಿಯೂ ಇದೇ ರೀತಿಯ ಸಮಸ್ಯೆ ಇದೆ ಎಂದು ಆರೋಪಿಸಿ ಬಾಕಿ ಇರುವ ಎಲ್ಲ ಸಾಮಾಜಿಕ ಭದ್ರತಾ ವೇತನಗಳನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಸರ್ಕಾರ ಉನ್ನತ ಮಟ್ಟದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಇಂತಹ ಸಮಸ್ಯೆಗಳು ಮರುಕಳಿಸದಂತೆ ಶಾಶ್ವತ ವ್ಯವಸ್ಥೆ ರೂಪಿಸಬೇಕು. ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಕೆಆರ್ ಸ್ವಾಮಿ, ಕೆಎಸ್ ಹಾಲೇಶಪ್ಪ, ಅಜ್ಜಯ್ಯ, ಶಿವಲಿಂಗಪ್ಪ, ಸೋಮಶೇಖರಪ್ಪ, ಲಿಂಗಮೂರ್ತಿ, ಮಹಾದೇವಪ್ಪ, ಸಾಕಮ್ಮ, ರತ್ನಮ್ಮ, ಗಾಯತ್ರಮ್ಮ, ರತ್ನಮ್ಮ ಸೇರಿದಂತೆ ಗ್ರಾಮದ ವೃದ್ಧರು, ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ದೇವರಾಜ್ ಕೆ ನೆಲ್ಲಿಹೆಂಕಲು, ಎನ್ಕೆಎಸ್ ಟಿವಿ 4 ದಾವಣಗೆರೆ. ಕರ್ನಾಟಕ ರಾಜ್ಯ ರೈತ ಸಂಘ ಕೊರಟಗೆರೆಗೆ, ಚನ್ನಗಿರಿ ತಾಲೂಕು ಸಮಿತಿಗೆ ರದ್ದಾಗಲಿ, ಪ್ರಮಾಣ ಪತ್ರ ರದ್ದಾಗಲಿ, ರಾಜ್ಯ ರೈತ ಸಂಘದ ಕೊರಟಗೆರೆ ಗ್ರಾಮ ಘಟಕದ ಇವತ್ತು ನಾವು ಏನು ಮಾತಾಡಬೇಕು, ಯಾವುದಕ್ಕೋಸ್ಕರ ವಯಸ್ಕರು ಸೇರ್ಕೊಂಡಿದ್ವಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ ಜನ. ನಮ್ಮೂರಿನ ವೃದ್ಧರು ಸುಮಾರು 105 ಜನ ಇದೆ. ಅವ್ರು ಏನು ಮಾಡಿದಾರಪ್ಪ ಅಂತಂದರೆ, ಇದ್ದಂಥ ಆಸ್ತಿ ಮುಕ್ಕಾಲಕ್ಕೆ ಇಟ್ಕೊಂಡಿರ್ಬೋದು. ಇವತ್ತಿನ ದಿವಸ ಅವರ ಗತಿ ಏನು? ನಾವೇನಾದರೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಥವಾ ಈ ಕರ್ನಾಟಕ ರಾಜ್ಯಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಏನಾರೆ ಮನವಿ ಮಾಡಿದ್ವಾ, ರಿಪೋರ್ಟ್ ಹಾಕಿದ್ವಾ? ನಾವು ಇಲ್ಲ. ಈಗ ವಯಸ್ಸಾದಂತರಿಗೂ ಕೂಡ ರದ್ದು ಮಾಡಿದಾರಲ್ಲ, ಯಾಕೆ? ಒತ್ತಾಯ ಮಾಡೋದೇನಂತಂದರೆ, 80 ವರ್ಷ 90 ವರ್ಷ ಆದಂಥ ವ್ಯಕ್ತಿಗಳಿಗೆ, ವಯಸ್ಕರಿಗೆ ಇವತ್ತು ಜಾತಿ ಪ್ರಮಾಣ ಪತ್ರವನ್ನು ಕೇಳಿದ್ದಾರೆ. ಆ ಜಾತಿ ಪ್ರಮಾಣ ಪತ್ರ ಮೊದಲೇನು ಕೇಳಿದ್ದಿಲ್ಲ. ಹತ್ರ ನಾವು ಮನವಿ ಮಾಡ್ಕೊತಾ ಇದ್ದೀವಿ, ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಇವತ್ತು ಮಕ್ಕಳು ಎಲ್ಲ ಬೇರೆ ಆಗಿದ್ದಾರೆ. ತಂದೆ ತಾಯಿಗಳಿಗೆ ಅನ್ನ ಹಾಕೋರು ದಿಕ್ಕಿಲ್ದಂಗೆ ಆಯಿತು. ಅವ್ರು ನೋಡ್ಕೊಳ್ಳೋ ಅಂಥವ್ರು ಯಾರೂ ಇಲ್ಲ. ಅದಕ್ಕೋಸ್ಕರ ನಾವು ಸರ್ಕಾರ ಇದರ ಹೆಚ್ಚಿನ ಗಮನ ಹರಿಸಿ ಇವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ವೃದ್ಧಾಪ್ಯ ವೇತನವನ್ನು ಜಾರಿಗೊಳಿಸಬೇಕು ಅಂತಂದು ಕೇಳ್ಕೊಳ್ತಾ ಇದ್ದೀವಿ, ಮನವಿ ಮಾಡ್ಕೊತೀವಿ. ಯಾಕೆ ನಿಲ್ಲಿಸಿದ್ದಾರೆ?
ಯಾಕೆ ನಿಲ್ಸಿದ್ದಾರೆ? ಜಾತಿ ಆದಾಯ ಪ್ರಮಾಣ ಪತ್ರ ಕೇಳ್ತೀವಿ. ಕೇಳ್ತಾ ಇದ್ದಾರೆ. ನಾವು ಜಾತಿ ಆದಾಯ ಜಾತಿ ಆದಾಯ ಪತ್ರ ಎರಡೂ ಕೊಡಂಗಿಲ್ಲ. ಕೇಳ್ತಾ ಇದ್ದಾರೆ. ಅದನ್ನ ಮೊದಲೆಲ್ಲ ಇರಲೇ ಇಲ್ಲ, ಇವಾಗ ಈಚೆ ಮಾಡ್ತಿದ್ದಾರೆ. ವಯಸ್ಕರು ಎಲ್ಲಿ ಹೋಗಿ ಮಾಡ್ಸಕ್ಕಾಗುತ್ತೆ ಸರ್ ಅವೆಲ್ಲ? ಅದೇ ಒಂದ್ ದಿವಸ ಆಗ್ಲೆಲ್ಲ ಅದಕ್ಕೆ ನಿಂತ್ಕೋಬೇಕು ಹೋಗಿ ಇನ್ಕಮ್ ಮಾಡ್ಸಕ್ಕೆ ಆಗ್ಲಿ ಅದಕ್ಕೆ ಹಿಂಗಾಗಿ ಅದನ್ನ ರದ್ದುಗೊಳಿಸೋದು ಒಳ್ಳೇದು ಸರ್. ಅದು ಈಗ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ? 4 ತಿಂಗಳಿಂದ ಬಂದಿದೆ. ಮಾಹಿತಿ ಕೊಟ್ಟಿರ್ತೇವೆ. ಕೊಟ್ಟಿದ್ರೆ ಸಹ ಅವ್ರು ಏನು ಪರಿಶೀಲನೆ ಮಾಡಿಲ್ಲ. ಬೇಕಾದ್ರೆ ಪೂರ್ತಿ ಅವರೇ ಅಧಿಕಾರಿಗಳು ಬಂದುಬಿಟ್ಟು ಬೇಕಾದ್ರೆ ಕೊಟ್ಟಿಗೆ ಸುಮಾರು ಎಷ್ಟು ಜನ ಇಲ್ಲಿಗೆ 120 ಜನ ವೃದ್ಧಾಪ್ಯ ತಂದರು. ದುಡ್ಡು ಬಂದಿಲ್ಲ ಅವ್ರಿಗೆ ಯಾರಿಗೆ ಬಂದು 4 ತಿಂಗಳಿಂದ ಸರ್ಕಾರ ಮುಂಜಾನೆ ಮಾಡಿ ದಯವಿಟ್ಟು ಅದು ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತಿರ್ತಾರೆ. ಇಲ್ಲ ನಮಗೆ ಏನು ಮಾಡೋಕ್ಕಾಗಲ್ಲ. ಸಂಬಳ ವಯಸ್ಸಾಗೈತಿ, ಸಂಬಳ ಕೊಡಲೇಬೇಕು. ನಿಮ್ಮ ಹೆಸರು? ಬಾರೆಯಲ್ಲಿ ಇಲ್ಲಿ ಬಿಡು. ನಾಲ್ಕು ತಿಂಗಳಿನಿಂದನ ಈ ವೃದ್ಧಾಪ್ಯ ವೇತನ ಬಂದಿರೋದ್ರಿಂದ ಈಗೇನಾಗಿದೆ ಅಂದರೆ ಜಾತಿ ಪ್ರಮಾಣ ಪತ್ರ, ಆದಾಯ ಪತ್ರ ಏನೆಲ್ಲ ಕೇಳ್ತಿರ್ತಾರೆ. ಈಗ ನಾವು ಹೋದಂಥ ಸಂದರ್ಭದಲ್ಲಿ ತಾಲೂಕಿಗೆ ಅಧಿಕಾರಿ ವರ್ಗದವರು ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ. ಬರೀ ಓಡಾಡಿಸ್ತಾ ಇರ್ತಾರೆ. ಡೈಲಿ ದುಡ್ಡು ಎಷ್ಟು ಖರ್ಚಾಗ್ತವೆ, ಎಲ್ಲಿಂದ ಬರ್ತವೆ? ಇವರು 1200 ರೂಪಾಯಿನೇ ಕೊಡೋಕ್ಕಾಗ್ತಾ ಇಲ್ಲ. ಇವರು ಸುಮಾರು 106 ರೂಪಾಯಿ ಖರ್ಚು ಮಾಡ್ಕೊಂಡು ಹೋದ್ರು ಕೂಡ ಮಕ್ಕ ಮಣಿಸ್ಕೊಂಡು ಬರ್ತಾ ಇರ್ತಾರೆ. ಅದಕ್ಕೋಸ್ಕರನ ದಿಢೀರ್ನಂತ ಸರ್ಕಾರ ಈ ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ ಮತ್ತು ಈ ಓಲ್ಡ್ ಏಜ್ ಪೆನ್ಷನ್ನ ರಿಲೀಸ್ ಮಾಡಬೇಕು ಅಂತಂದ್ಬಿಟ್ಟು ಕಳೆಯಿಂದ ನಾನು ಮನವಿ ಮಾಡ್ತೀನಿ ಸರ್ಕಾರಕ್ಕೆ. ತೊಂದರೆಗಳು ಈಗ ಮನೆಯಲ್ಲಿ ದುಡ್ಡಿಲ್ಲ ಅಲ್ಲ, ಮನೆಯಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು 6-7 ಜನ ಇರ್ತಾರೆ. ಈ ಮಗ ಏನು ಮಾಡ್ತಾನಪ್ಪ ಅಂದರೆ ಗಂಡ ಹೆಂಡತಿ ಇವತ್ತಿನ ದಿವಸ ಒಂದಾಗಿರ್ತಾರೆ. ಯಜಮಾನರುಗಳು ಹೊರಗೆ ಹಾಕಿದ್ದಾರೆ. ಎಷ್ಟೋ ಸಂಸಾರದಲ್ಲಿ ಎಷ್ಟೋ ಮಂಚದಲ್ಲಿ ನಾನು ನೋಡಿದ್ದೀನಿ. ಏನು ಮಾಡ್ತಾರೆ ಅಂದರೆ ಅವರು ಮನಸ್ಸಿನಲ್ಲೇ ಇಟ್ಕೊತಾರೆ. ಆದರೆ ನಾವು ಬಿಚ್ಚಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಈಗ ಆ ಮನೆ ಮಗ ತಂದೆ ತಾಯಿಗಳಿಗೆ ಅನ್ನ ಆಗ್ತೇ ಇರೋದ್ರಿಂದನ ಈ ವೃದ್ಧಾಪ್ಯ ವೇತನ ಸರಿ ಇತ್ತು. ಮೊದಲು ಇದನ್ನ ರದ್ದುಪಡಿಸಿರೋದ್ರಿಂದನ ಇದನ್ನು ಚಾಲ್ತಿಗೆ ತನ್ನಿ ಅನ್ನೋ ಮಾತನ್ನ ನಾನು ಹೇಳ್ತೇನೆ.